ನಮಸ್ಕಾರ. ವಿಶ್ವವಾಣಿ ಟಿ ವಿ ಸ್ಪೆಷಲ್ ವಾಹಿನಿಯ ಎಲ್ಲ ಕನ್ನಡ ಬಂಧುಗಳಿಗೆ ನಮಸ್ಕಾರ. ನಾನು ಮಂಜುನಾಥ್ ಅಜ್ಜಂಪುರ, ಲೇಖಕ, ಸಂಪಾದಕ, ಅಂಕಣಕಾರ. ಈ ನನ್ನ ಈ ವಿಡಿಯೋ ಕಾಲಮ್ನಲ್ಲಿ ಭಾರತದ ಪರಂಪರೆಯ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ, ಮಹಾಪುರುಷರ ಬಗ್ಗೆ, ಇತಿಹಾಸದ ಬಗ್ಗೆ ಕೆಲ ಸಂಗತಿಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ತೀನಿ. ಈಗ ಸ್ವಾತಂತ್ರ್ಯದ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ, ಜನತಂತ್ರದ ಬಗ್ಗೆ ಕೆಲವು ಸಂಗತಿಗಳನ್ನು ನಿಮ್ಮೊಂದಿಗೆ ಹಂಚ್ಕೋಬಹುದು. ಅನೇಕ ನೂರು ವರ್ಷಗಳಲ್ಲಿ ನಮ್ಮ ದೇಶ ಒಂದು ಗುಲಾಮಗಿರಿಯ ಕೆಟ್ಟ ಅವಧಿಯನ್ನು ಸಹಿಸ್ಕೋಬೇಕಾಯಿತು. ಒಂದು ರೀತಿಯ ಸ್ವಾತಂತ್ರ್ಯ ನಮಗೆ 1947ರಲ್ಲಿ ಬಂತು. ಆದರೆ ಇಡೀ ದೇಶವನ್ನು ಬ್ರಿಟಿಷ್ ವಸಾಹತುಶಾಹಿಗಳು ಒಂದು ದರಿದ್ರ ದೇಶವನ್ನಾಗಿ ಮಾಡಿದರು. ಜನಗಳಿಗೆ ಶಿಕ್ಷಣದ ವ್ಯವಸ್ಥೆ ಇಲ್ಲ, ಮತ್ತು ಕೃಷಿಯನ್ನು ನಾಶ ಮಾಡಿದರು, ಉದ್ಯಮಗಳನ್ನು ನಾಶ ಮಾಡಿದರು. ಒಂದು ಕಾಲದಲ್ಲಿ ಸಂಪದ್ಭರಿತವಾದ ಅದ್ಭುತವಾದ ದೇಶ ನಮ್ಮದು. ಆ ದೇಶವನ್ನು ಅವರು ನಾಶ ಮಾಡಿದರು. ಹಾಗಾಗಿ ಬಹಳ ಕೆಟ್ಟ ಸ್ಥಿತಿ ಇತ್ತು. ಅಂದರೆ ಸ್ವಾತಂತ್ರ್ಯದ ನಂತರ ಈಗೊಂದು 50 ವರ್ಷಗಳ ಹಿಂದೆ, ಅಂದರೆ ಏನೇನೊಂದು ತುರ್ತು ಪರಿಸ್ಥಿತಿ ಇತ್ತು, ಅದು ಒಂದು ಉದ್ಘೋಷಣೆ ಆಗೋಕ್ಕಿಂತ ಮುಂಚಿನ ಅವಧಿನಲ್ಲಿ 1975ಕ್ಕಿಂತ ಮುಂಚೆ ಅನೇಕ ಜನ ಮಾತಾಡ್ತಾಯಿದ್ರು, ಈ ದೇಶ ಏನೂ ಉಪಯೋಗ ಇಲ್ಲ, ಏನು ಕೆಲಸಗಳು ಆಗಲ್ಲ, ಮಿಲಿಟ್ರಿ ರೂಲ್ ಬರಬೇಕು ಕಂಟ್ರಿ ಹಾಗೆ ಅಂತ. ಅಂದರೆ ಪ್ರಜಾಪ್ರಭುತ್ವ ಇದ್ದ ದೇಶದಲ್ಲಿ ಮಿಲಿಟ್ರಿ ರೂಲ್ ಬರಬೇಕು ಹಾಗೆ ಅಂತ. ನಿಜವಾ ಮಿಲಿಟ್ರಿ ರೂಲಿಂದ ಉಪಯೋಗ ಆಗುತ್ತಾ? ಕೆಲಸಗಳಾಗತ್ತಾ? ಖಂಡಿತ ಇಲ್ಲ. ಮಿಲಿಟ್ರಿ ರೂಲ್ ಅಂತ ಹೇಳಿದ್ರೇನು? ಸೇನೆ ಮತ್ತು ಸೇನಾಧಿಕಾರಿಗಳು ಆಡಳಿತ ನಡೆಸುವಂಥದ್ದು. ಯಾರಿಗೆ ಆಡಳಿತದ ಅನುಭವ ಇದೆಯೋ, ಯಾರಿಗೆ ಆಡಳಿತದ ಪ್ರಶಿಕ್ಷಣ, ತರಬೇತಿ ಕೊಟ್ಟಿರ್ತಾರೋ ಅವರೇ ಮಾಡೋದು ಕಷ್ಟ ಅಂತ ಹೇಳಿದಾಗ ಅಧಿಕಾರಿಗಳು, ಸೇನಾಧಿಕಾರಿಗಳು ಏನಾದರೂ ಮಾಡೋದಕ್ಕೆ ಸಾಧ್ಯವಾ? ಅಂದರೆ ಆ ಕಾಲದಲ್ಲಿ ಹಾಗೆ ಉದ್ಗಾರಗಳು ಬರ್ತಾಯಿತ್ತು. ನಮ್ಮ ದೇಶದಲ್ಲಿ ಆ ರೀತಿ ವ್ಯವಸ್ಥೆಯ ಕೊರತೆಗಳು ಬೇಕಾದಷ್ಟು ಇದ್ದಿದ್ದು ನಿಜ. ಆದರೆ ಮಿಲಿಟ್ರಿ ರೂಲ್ ಬರಬೇಕು, ಸರ್ವಾಧಿಕಾರ ಬರಬೇಕು ಅನ್ನುವಂಥದ್ದು ಭಾಳ ವಿಚಿತ್ರವಾದ ಪ್ರತಿಕ್ರಿಯೆ ಆಗಿತ್ತು. ನಂತರದ ಅಂದರೆ ತುರ್ತು ಪರಿಸ್ಥಿತಿ ಬಂದು ನಂತರ ಜನಗಳಿಗೆ ಸ್ವಾತಂತ್ರ್ಯದ ಬೆಲೆ, ಪ್ರಜಾಪ್ರಭುತ್ವದ ಬೆಲೆ ಅರ್ಥ ಆಯಿತು. ನಮ್ಮ ದೇಶಕ್ಕೆ ಮಿಲಿಟ್ರಿ ರೂಲ್ ಬರಬೇಕು ಕಣ್ರಿ ಅನ್ನೋಂಥ ಮಾತುಗಳು ನಿಂತು ಹೋದವು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದೇನು ಅಂತ ಹೇಳಿದ್ರೆ, 1947ರಲ್ಲಿ ಭಾರತ ಸೇರಿದಂತೆ ಅನೇಕ ದೇಶಗಳು ಸ್ವತಂತ್ರ ಆದವು. ಪಶ್ಚಿಮ ಪಾಕಿಸ್ತಾನ, ಪೂರ್ವ ಪಾಕಿಸ್ತಾನ ಆಗಲಿ, ಶ್ರೀಲಂಕಾ ಆಗಲಿ, ಬರ್ಮಾ ಆಗಲಿ, ಈ ಥರ ಅನೇಕ ದೇಶಗಳು ಆಗ ಒಂದು ರೀತಿ ವಸಾಹತುಶಾಹಿಯ ಕಪಿಮುಷ್ಟಿಯಿಂದ ಬಿಡುಗಡೆ ಪಡೆದವು. ಆದರೆ ಅಲ್ಲೆಲ್ಲ ಕಡೆ ಪ್ರಜಾಪ್ರಭುತ್ವ ಇದೆಯಾ? ಯಾವ ರೀತಿ ಸ್ವಾತಂತ್ರ್ಯ ಇದೆ ಜನಗಳಿಗೆ? ಇದನ್ನು ಗಮನಿಸಿದಾಗ ಗೊತ್ತಾಗುತ್ತೆ ಭಾರತದ ವಿಶೇಷ ಏನು ಹಾಗೆ ಅಂತ. ಅಂದರೆ ಯಾವುದನ್ನು ನಾವಿಲ್ಲಿ ಗಮನಿಸಬೇಕು? ಭಾರತದಲ್ಲಿ ಪ್ರಜಾಪ್ರಭುತ್ವ ಉಳಿಯೋದಕ್ಕೆ ಸಾಧ್ಯ ಆಯಿತು ಅಂತ. ನಮ್ಮ ಶಾಲಾ ಕಾಲೇಜುಗಳ ಪಠ್ಯಪುಸ್ತಕಗಳು ಬಹಳ ವಿಚಿತ್ರ. ಅದರಲ್ಲಿ ಸತ್ಯಕ್ಕಿಂತ ಅನೃತನೇ ಜಾಸ್ತಿ. ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ, ಜನತಂತ್ರ ಅಂತ ಹೇಳಿದ್ರೆ ಯುರೋಪಿನ ಯಾರೋ ಒಬ್ಬ ಲೇಖಕನ ವಿಷಯ ಬರುತ್ತೆ ನಮ್ಮ ಪಠ್ಯಪುಸ್ತಕಗಳಲ್ಲಿ. ಅವನಿಂದ ಪ್ರಜಾಪ್ರಭುತ್ವ ಬಂತು, ಬ್ರಿಟಿಷರಿಂದ ಪ್ರಜಾಪ್ರಭುತ್ವ ಬಂತು ಅಂತ. ವಿಚಿತ್ರ ನೋಡಿ. ನಮ್ಮ ದೇಶ ಸ್ವಾತಂತ್ರ್ಯ ಹರಣ ಮಾಡಿದ್ದೇ ಅವರು, ನಮ್ಮ ದೇಶವನ್ನು ನಾಶ ಮಾಡಿದ್ದೇ ಅವರು. ಇಲ್ಲಿ ಪ್ರಜಾಪ್ರಭುತ್ವದ ವ್ಯಾಲ್ಯೂಸ್ ಅಂತ ಏನು ಹೇಳ್ತೀವಿ, ಮೌಲ್ಯಗಳು, ಅದು ಇಲ್ಲಿ ಊರ್ಜಿತ ಆಗೋದಕ್ಕೆ, ಅನುಷ್ಠಾನ ಆಗೋದಕ್ಕೆ ಬ್ರಿಟಿಷರ ಕಾರಣ ಅಂತ. ಇಂತಹ ಮೂರ್ಖತನದ ವಾದ ನಮ್ಮಲ್ಲಿದೆ. ನಮ್ಮ ಪರಂಪರೆಯನ್ನು, ನಮ್ಮ ಇತಿಹಾಸವನ್ನು ನೋಡಿದಾಗ ಗೊತ್ತಾಗುತ್ತೆ ಪ್ರಜಾಪ್ರಭುತ್ವ ಅನ್ನೋವಂಥದ್ದು ನಮ್ಮ ರಕ್ತದಲ್ಲೇ ಇದೆ, ನಮ್ಮ ಪರಂಪರೆಯಲ್ಲೇ ಇದೆ ಹಾಗೆ ಅಂತ. ಇಲ್ಲಿ ಅದಕ್ಕೆ ಒಂದೆರಡು ಉದಾಹರಣೆಗಳನ್ನು ಕೊಡಬೇಕು ಹಾಗೆ ಅಂತ. ಏನಿದು ಈ ಪ್ರಜಾಪ್ರಭುತ್ವದ್ದು ವಿಶೇಷ ಏನು ಹಾಗೆ ಅಂತ.
ಇಲ್ಲಿ ಋಗ್ವೇದ ಮತ್ತು ಅನೇಕ ವೇದಗಳ ಉದಾಹರಣೆಗಳನ್ನು ಕೂಡ ಕೊಡಬಹುದು. ಇತ್ತೀಚೆಗೆ ವಿಜ್ಞಾನಿಗಳು ಹೇಳೋ ಪ್ರಕಾರ, ವಿಜ್ಞಾನಿಗಳು ಲೆಕ್ಕಾಚಾರ ಹಾಕಿರೋ ಪ್ರಕಾರ ಋಗ್ವೇದದ ಕಾಲ 21,000 ವರ್ಷ ಹಳೆಯದು ಹಾಗೆ ಅಂತ. ನೆನ್ಪಿಟ್ಕೊಳ್ಳಿ ಯಾವ ರೀತಿ ಅದ್ಭುತವಾದಿದೆ ಹಾಗೆ ಅಂತ. ಅಲ್ಲಿ ಋಗ್ವೇದದ ಮಂತ್ರಗಳು 10, 124, 8 ಇವೆಲ್ಲ ಶ್ಲೋಕಗಳ ಒಂದು ಸಂಖ್ಯೆಗಳು. ಜನರು ಅಥವಾ ಪ್ರತಿನಿಧಿಗಳು ರಾಜನನ್ನು ಆರಿಸುತ್ತಿದ್ದರು ಎಂದು ಸೂಚಿಸುತ್ತವೆ ಋಗ್ವೇದದ ಮಂತ್ರಗಳು. ಋಗ್ವೇದದ 7, 12, 1 ಇದು ಶ್ಲೋಕದ ಒಂದು ಸಂಖ್ಯೆ. ಮಂತ್ರದಲ್ಲಿ ತಿಳಿಸಿರುವಂತೆ ರಾಜನು ಸಭೆ ಮತ್ತು ಸಮಿತಿ ಎರಡೂ ಕಡೆಗಳಲ್ಲಿ ಜನರ ಪ್ರತಿನಿಧಿಗಳೊಂದಿಗೆ ವಿಚಾರ ವಿನಿಮಯ ಮಾಡುತ್ತಿದ್ದನು. ಎಷ್ಟು ಅದ್ಭುತವಾಗಿದೆ ನೋಡಿ. ಅಂದರೆ ಪ್ರಜಾಪ್ರಭುತ್ವದ್ದು, ಜನತಂತ್ರದ ಮೌಲ್ಯಗಳು ನಮ್ಮಲ್ಲಿ ಎಷ್ಟು ವರ್ಷಗಳಿಂದ ಇದೆ. ಅಥರ್ವ ವೇದ ಇದೆ, ಅದರಲ್ಲಿ 664 ಶ್ಲೋಕದ ಸಂಖ್ಯೆ. ಅಲ್ಲೊಂದು ಸೂಕ್ತ ಇದೆ. ಅದೇನು ಹೇಳುತ್ತೆ? ಎಲ್ಲ ವಿಷಯಗಳ ಬಗ್ಗೆ ಒಂದು ಸರ್ವಾನುಮತದ ನಿರ್ಣಯಕ್ಕೆ ದಾರಿ ಮಾಡಿಕೊಡುವ ವ್ಯಾಪಕ ಚರ್ಚೆಗಳು ನಡೆಯಬೇಕು ಎಂದು ಕರೆ ಕೊಡುತ್ತವೆ. ಎಷ್ಟು ಚೆನ್ನಾಗಿದೆ ನೋಡಿ ಋಗ್ವೇದದಲ್ಲಿ ಮತ್ತು ಬೇರೆ ವೇದಗಳಲ್ಲಿ ಈ ಅಂಶಗಳು ಹೇಗಿದೆ ಅಂತ. ಈಗ ನೆನಪು ಮಾಡ್ಕೊಂಡಾಗ ಗೊತ್ತಾಗುತ್ತೆ. ತುರ್ತು ಪರಿಸ್ಥಿತಿನಲ್ಲಿ ಏನಾಯಿತು, ನಮ್ಮ ಎಲ್ಲ ಬಗೆಯ ಸ್ವಾತಂತ್ರ್ಯಗಳಿಗೆ ಅಡ್ಡಿಯಾಯಿತು. ನಮ್ಮ ಸ್ವಾತಂತ್ರ್ಯ ಇರಲಿಲ್ಲ. ವಾಕ್ ಸ್ವಾತಂತ್ರ್ಯ ಇರಲಿಲ್ಲ, ಪತ್ರಿಕಾ ಸ್ವಾತಂತ್ರ್ಯ ಇರಲಿಲ್ಲ, ಯಾವ ರೀತಿ ಸ್ವಾತಂತ್ರ್ಯವೂ ಇರಲಿಲ್ಲ. ಆದರೆ ಪ್ರಗತಿ ಆಯಿತಾ? ಏನೂ ಆಗಲಿಲ್ಲ. ಈ ದೇಶಕ್ಕೆ ಮಿಲಿಟ್ರಿ ರೂಲ್ ಬರಬೇಕನ್ರಿ ಅಂತ ಇದ್ದರು. ಆದರೆ ನಿಜವಾಗಲೂ ಕೂಡ ಆಗ ಆಡಳಿತದಲ್ಲಿದ್ದ ಜನ ಮನಸ್ಸು ಮಾಡಿದರೆ ಸರ್ವಾಧಿಕಾರ ಯಾರು ಏನು ಕೇಳೋರೇ ಇಲ್ಲ. ಭಾರತದ ಪ್ರಗತಿಯನ್ನು ಸಾಧಿಸ್ಬೋದಾಗಿತ್ತು. ಅವ್ರಿಗೆ ಹೇಳೋರು ಕೇಳೋರು ಯಾರೂ ಇರಲಿಲ್ಲ. ಒಂದು ಆಕ್ಷೇಪಣೆಯನ್ನು ಸಲ್ಲಿಸುವಂಥವ್ರು, ವಿರೋಧ ಮಾಡುವಂಥವ್ರು ಯಾರೂ ಇರಲಿಲ್ಲ. ಆದರೆ ಆ ಒಂದು ಉದ್ದೇಶ ಸಹ ಇರಲಿಲ್ಲ. ಈ ದೇಶವನ್ನು ಅಭಿವೃದ್ಧಿ ಕಡೆ ಕೊಂಡೊಯ್ಯಬೇಕು ಅನ್ನೋ ಉದ್ದೇಶ ಕೂಡ ಇರಲಿಲ್ಲ. ಆದರೆ ಅನಂತರ, ತುರ್ತು ಪರಿಸ್ಥಿತಿಯ ಅನಂತರ ಈ ಸ್ವಾತಂತ್ರ್ಯ ಮತ್ತೆ ಬರೋದಕ್ಕೆ, ಪ್ರಜಾಪ್ರಭುತ್ವ ಪುನರ್ಸ್ಥಾಪನೆ ಆಗೋದಕ್ಕೆ ಎಲ್ಲದಕ್ಕೂ ಕೂಡ ಈ ದೇಶದ ಮಣ್ಣಲ್ಲಿರೋ ಒಂದು ಮೌಲ್ಯಗಳೇ ಕಾರಣ ಹಾಗೆ ಅಂತ. ಇಲ್ಲಿ ಇನ್ನೂ ಒಂದು ಉದಾಹರಣೆಯನ್ನು ಕೊಡಬಹುದು. ರಾಮಾಯಣ ನಮಗೆಲ್ಲ ಗೊತ್ತೇ ಇದೆ. ಆಗ ಏನಂತ ಹೇಳಿದ್ರೆ, ಹಿರಿ ಮಗ ರಾಜ ಆಗ್ತಾನೆ. ದಶರಥನಿಗೆ 4 ಜನ ಮಕ್ಕಳಿದ್ದರು. ಅದರಲ್ಲಿ ಶ್ರೀರಾಮಚಂದ್ರ ಮೊದಲನೇವನು. ಸಹಜವಾಗಿ ಅವನು ರಾಜ ಆಗ್ತಾನೆ ಹಾಗೆ ಅಂತ. ನೋಡಿ ಪ್ರಜಾಪ್ರಭುತ್ವದ್ದು, ಸ್ವಾತಂತ್ರ್ಯದ ಮೌಲ್ಯಗಳು ಹೇಗಿತ್ತು ಅಂತ. ಆ ಒಂದು ಪಟ್ಟಾಭಿಷೇಕಕ್ಕಿಂತ ಮೊದಲು ದಶರಥ ತನ್ನ ಆಸ್ಥಾನದಲ್ಲಿದ್ದ ಜನರನ್ನು ಎಲ್ಲರನ್ನೂ ಕೂಡ ಒಂದು ರೀತಿ ಅವನು ಚರ್ಚೆ ಮಾಡ್ತಾನೆ, ವಿಚಾರ ವಿನಿಮಯವನ್ನು ಮಾಡ್ತಾನೆ. ಸುಮ್ಮನೆ ಹಿರಿ ಮಗ ಅನ್ನೋ ಕಾರಣಕ್ಕೆ ಅವನು ಶ್ರೀರಾಮಚಂದ್ರನನ್ನು ರಾಜನನ್ನು ಮಾಡಬೇಕು ಹಾಗೆ ಅಂತ ಇರೋದಿಲ್ಲ. ಅವನು ಹೇಳ್ತಾನೆ, ದಶರಥನು ತನ್ನ ಆಸ್ಥಾನದವರೊಂದಿಗೆ ಸಮಾಲೋಚನೆ ನಡೆಸಿಯೇ ತೀರ್ಮಾನ ಕೈಗೊಳ್ಳುತ್ತಾನೆ. ಆಸ್ಥಾನಿಕರ ಜನರ ಅಭಿಮತಕ್ಕೆ ನಿಜವಾಗಿಯೂ ಅಲ್ಲಿ ಪ್ರಮುಖ ಪಾತ್ರವಿರುವುದು ಕಾಣುತ್ತದೆ. ರಾಜ ಆಗೋದಕ್ಕೆ ಇಂಥ ಮೊದಲನೇ ಶ್ರೀರಾಮಚಂದ್ರ ಜನರ ಜೊತೆಲಿರ್ತಾನೆ, ಕಷ್ಟ ಸುಖಗಳಲ್ಲಿ ಪಾಲ್ಗೊಳ್ತಾ ಇರ್ತಾನೆ, ಅವ್ರ ಜೊತೆಯಲ್ಲಿ ಸಂವಾದ ನಡೀತಾ ಇರುತ್ತೆ. ಈ ಎಲ್ಲದೂ ಕೂಡ ಸಕಾರಾತ್ಮಕ ಅಂಶಗಳಿದ್ದರೂ ಕೂಡ ದಶರಥ ರಾಜ ಆಗಿದ್ದವನು ಸಭಾಸದರೊಂದಿಗೆ, ಆಸ್ಥಾನಿಕರೊಂದಿಗೆ ಚರ್ಚೆ ಮಾಡ್ತಾನೆ. ಇದು ಈ ದೇಶದ ಒಂದು ವೈಶಿಷ್ಟ್ಯ ಅನ್ನೋದನ್ನು ನಾವು ಮರಿಬಾರದು. ಪ್ರಜಾಪ್ರಭುತ್ವ ಅನ್ನೋಂಥದ್ದು, ಸ್ವಾತಂತ್ರ್ಯದ ಬಗೆಗಿನ ಪ್ರೀತಿ ಅನ್ನೋವಂಥದ್ದು, ಗಣತಂತ್ರ ಅನ್ನೋವಂಥದ್ದು, ಆ ಗಣರಾಜ್ಯದ ಕಲ್ಪನೆ ಏನಿದೆ ಅದು ನಮ್ಮ ದೇಶದಲ್ಲಿ ಅನೇಕ ಸಾವಿರ ವರ್ಷಗಳಿಂದ ಹಿಂದೆಯೇ ಇದೆ. ಇಸ್ಲಾಂಗಿಂತ ಮುಂಚೆ, ಕ್ರಿಸ್ತ ಹುಟ್ಟೋದಕ್ಕಿಂತ ಮುಂಚೆ 23-24 ಶತಮಾನಗಳ ಹಿಂದೆ ನಮ್ಮಲ್ಲಿ ಗಣರಾಜ್ಯಗಳಿದ್ವು. ಬಿಹಾರದ ವೈಶಾಲಿ ಆಗಬಹುದು, ಇವತ್ತೇನು ಪಶ್ಚಿಮ ಪಾಕಿಸ್ತಾನದ ಪ್ರದೇಶ ಇದೆ ಅಲ್ಲಿನ ಕೆಲವು ಕಡೆ ನಾವು ಗಮನಿಸ್ಬೋದು, ಅಲ್ಲಿ ಗಣರಾಜ್ಯಗಳಿದ್ವು. ಅಂದರೆ ಅರಸೊತ್ತಿಗೆ ಅಂತ ಯಾವುದನ್ನು ನಾವು ಕರಿತೀವಿ, ಅದರ ಬದಲು ಜನರೇ ಆಯ್ಕೆ ಮಾಡುವಂಥದ್ದು. ಇದು ಪ್ರಜಾಪ್ರಭುತ್ವ ಅಲ್ವಾ? ವೈಶಾಲಿ ಆಗ್ಬೋದಿಲ್ಲ, ಆ ಥರ ಗಣರಾಜ್ಯಗಳಿದ್ವು ಅಂತ. ಸಾಮ್ರಾಜ್ಯಶಾಹಿಯ ಎದುರಿಗೆ
ಈ ಗಣರಾಜ್ಯಗಳು ನಿಲ್ಲೋದು ಕಷ್ಟ ಇರಬಹುದು, ಆದರೆ ಈ ಮಣ್ಣಿನಲ್ಲಿ ಭಾರತದಲ್ಲಿ ಈ ಮೌಲ್ಯಗಳಿದ್ವು ಅನ್ನುವಂಥದ್ದು ಬಹಳ ಮುಖ್ಯ. ಅದು ನಮ್ಮ ಪರಂಪರೆಯಲ್ಲೇ ಈ ಥರದ್ದೆಲ್ಲದು ಕೂಡ ಇದೆ ಹಾಗೆ ಅಂತ. ನಾವು ನಮ್ಮ ಕಳೆದ ಒಂದು 100 ವರ್ಷಗಳ ಇತಿಹಾಸದಲ್ಲಿ ಕೆಲವು ಪ್ರಮುಖವಾದ ಘಟ್ಟಗಳನ್ನು ನಾವು ನೆನಪು ಮಾಡ್ಕೋಬೋದು. 1947ರಲ್ಲಿ ಒಂದು ರೀತಿಯ ಮಿತಿಯ ಸ್ವಾತಂತ್ರ್ಯ ಏನು ಬಂತು. 1975ರಲ್ಲಿ ಏನೊಂದು ತುರ್ತು ಪರಿಸ್ಥಿತಿ ಬಂತು. 77ರಲ್ಲಿ ಅದೇನು ಹೋಯಿತು, ಅದು ಇಂಗ್ಲೀಷ್ನಲ್ಲಿ ಅದನ್ನು ಸ್ಮೂತ್ ಟ್ರಾನ್ಸಿಷನ್ ಅಂತ ಹೇಳ್ತಾರೆ. ಬಹಳ ಸುಲಭವಾಗಿ ಒಂದು ಬದಲಾವಣೆ ಆಯಿತು, ಒಂದು ಸ್ಥಿತ್ಯಂತರ ಆಯಿತು ಹಾಗೆ ಅಂತ. ಇದಕ್ಕೆ ಕಾರಣ ಭಾರತದಲ್ಲಿದ್ದ ಮೌಲ್ಯಗಳು ಹಾಗೆ ಅಂತ. ಪಾಕಿಸ್ತಾನ ನೋಡ್ತೀವಿ, ಬೇರೆ ಕೆಲವಾರು ದೇಶಗಳನ್ನು ನೋಡ್ತೀವಿ, ಈಗಲೂ ಕೂಡ ಅಲ್ಲಿ ಮಿಲಿಟ್ರಿ ಸರ್ವಾಧಿಕಾರ ಇದೆ, ಪ್ರಜಾಪ್ರಭುತ್ವ ಇಲ್ಲ, ಸ್ವಾತಂತ್ರ್ಯ ಇಲ್ಲ. ನಮ್ಮಲ್ಲಿ ಈ ರೀತಿ ಸ್ಥಾಪನೆ ಆಗೋದಕ್ಕೆ ಯಾವುದೋ ದೇಶದಲ್ಲಿರೋ ಯಾವುದೋ ಪುಸ್ತಕ ಅಲ್ಲ, ನಮ್ಮ ಪರಂಪರೆ ಕಾರಣ ಅಂತ. 2014ರಲ್ಲೂ ಅಷ್ಟೇ ಅನೇಕ ದಶಕಗಳಿಂದ ಯಾವೊಂದು ಪಕ್ಷ ಅಧಿಕಾರದಲ್ಲಿತ್ತೋ ಅದು ಬದಲಾವಣೆಯಾಗಿ ಬೇರೆ ಒಂದು ಪಕ್ಷ ಪೂರ್ಣ ಬಹುಮತವನ್ನು ಗಳಿಸೋದಕ್ಕೆ ಸಾಧ್ಯ ಆಯಿತು. ಅದು ಕೂಡ ಒಂದು ಸ್ಥಿತ್ಯಂತರ ಅಂತಲೇ ಹೇಳಬೇಕು. ಅದು ಕೂಡ ಯಾವ ತೊಂದರೆ ಇಲ್ಲದೆ, ಗಲಭೆಗಳಿಲ್ಲದೆ. ಕೆಲವು ಸರ್ವಾಧಿಕಾರದ ದೇಶಗಳಲ್ಲಿ ನಾವು ನೋಡ್ತೀವಿ ಯಾವ ರೀತಿ ಹತ್ಯಾಕಾಂಡ ಆಗತ್ತೆ ಅಂತ. ಅದೇನೂ ಆಗದೆ ಆಗಿರೋವಂಥದ್ದು ಈ ದೇಶದ ಮೌಲ್ಯಗಳ ಒಂದು ಅಂಶಕ್ಕೆ ಕಾರಣ, ಮೌಲ್ಯಗಳ ಕಾರಣಕ್ಕೆ ಹಾಗೆ. ಇದನ್ನು ನಾವು ಗಮನಿಸಬೇಕಾಗತ್ತೆ. ಆಗಸ್ಟ್ 15 ಆಗಬಹುದು, ಜನವರಿ 26 ಆಗಬಹುದು. ಈ ಸ್ವಾತಂತ್ರ್ಯದ ಬಗ್ಗೆ, ಗಣತಂತ್ರದ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ ಅನೇಕ ಸಂಗತಿಗಳನ್ನು ನಾವು ನೆನಪು ಮಾಡ್ಕೋಬೇಕು, ಚರ್ಚೆನೂ ಮಾಡ್ಕೋಬೇಕು. ಈ ಒಂದು ಸ್ವಾತಂತ್ರ್ಯದ ಮೌಲ್ಯಗಳನ್ನು, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ನಾವು ಉಳಿಸ್ಕೋಬೇಕು. ಅದನ್ನು ನಾವು ನೆನಪು ಮಾಡ್ಕೊಳ್ಬೇಕು ಮತ್ತು ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಕೂಡ ನಾವು ನಿರಂತರವಾಗಿ ಮಾಡಬೇಕು. ನಮಸ್ಕಾರ ಬಂಧುಗಳೇ, ನಮಸ್ಕಾರ. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.